ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಆರ್ಭಟ ಬಹಳ ಜೋರಾಗಿದೆ. ಅದರಲ್ಲೂ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಂತೂ ವ್ಯಾಪಕವಾದಂತಹ ಮಳೆ ಆಗ್ತಾ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು, ಚಿಕ್ಕಮಗಳೂರು ಇಷ್ಟು ಜಿಲ್ಲೆಗಳಲ್ಲಿ ಮಳೆ ವಿಪರೀತವಾಗಿದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗಾಳಿ ಮಳೆಯ ಆಟ ಜೋರು. 5 ದಿನಗಳ ಕಾಲ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರೆಡ್ ಅಲರ್ಟ್ ಅಂತಂದರೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಡೇಂಜರ್ ಅಂತ ಅರ್ಥ. ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗಮಿಸಿದೆ ಈಗಾಗಲೇ NDRF ತಂಡ. ಪುತ್ತೂರಿನಲ್ಲಿ 25 ಸಿಬ್ಬಂದಿಯ NDRF ಟೀಮ್ ಈಗ ಬೀಡು ಬಿಟ್ಟಿದೆ. ಗುಡ್ಡ ಭಾಗದ ನಿವಾಸಿಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾಕೆಂದರೆ ಗುಡ್ಡ ಕುಸಿತ ಅಂತಕ್ಕಂಥದ್ದು ಒಂದು ಜ್ವಲಂತ ಸಮಸ್ಯೆ. ಗುಡ್ಡಗಾಡು ಪ್ರದೇಶಗಳಲ್ಲಿ ಮಳೆ ಬಿದ್ದು 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 ಆ ಗುಡ್ಡಗಳೆಲ್ಲವೂ ಕೂಡ ಕುಸಿತವಾಗುತ್ತೆ. ಕಳೆದ ವರ್ಷ ಉತ್ತರ ಕನ್ನಡದ ಶಿರೂರಿನಲ್ಲಿ ಗುಡ್ಡ ಕುಸಿತವಾಗಿದ್ದು ತಮಗೆಲ್ಲ ನೆನಪಿರಬೇಕು. ಹಾಗಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ. 2019ರಲ್ಲಿ ನಿಮಗೆ ಮಡಿಕೇರಿ ಸಮೀಪ ಅಂದರೆ ತಲಕಾವೇರಿ ಸಮೀಪದಲ್ಲೂ ಕೂಡ ಇದೇ ರೀತಿ ಗುಡ್ಡ ಕುಸಿತವಾಗಿ ಅರ್ಚಕರ ಇಡೀ ಕುಟುಂಬನೇ ಒಂದು ರೀತಿ ಸಮಾಧಿ ಆಗೋಗಿತ್ತು. ಕೊನೆಗೆ 1-2 ಶವಗಳು ಕೂಡ ಸಿಗಲಿಲ್ಲ ಅಂಥ ಪರಿಸ್ಥಿತಿ. ಸೊ ಹಾಗಾಗಿ ಗುಡ್ಡ ಕುಸಿತ ಅಂತಕ್ಕಂಥದ್ದು ವೆರಿ ಡೇಂಜರ್. ಕಳೆದ ವರ್ಷ ಕೇರಳದಲ್ಲಾಗಿತ್ತಲ್ಲ, ವಯನಾಡಿನಲ್ಲಿ, ಕೇರಳದಲ್ಲಿ 2018ರಿಂದ ಆಗ್ತಾನೇ ಇದೆ. ಸೊ ಹಾಗಾಗಿ ಗುಡ್ಡ ಕುಸಿತ ಅಂತಕ್ಕಂಥದ್ದು ವಿಪರೀತ ದೊಡ್ಡ ಸಮಸ್ಯೆ. ಅದು ರಸ್ತೆಗೆಲ್ಲ ಗುಡ್ಡ ಕುಸಿತವಾದಾಗ ಪ್ರಯಾಣಿಕರಿಗೆ ವಿಪರೀತ ತೊಂದರೆ ಆಗುತ್ತೆ. ಹಾಗಾಗಿ ಈಗ ಗುಡ್ಡ ಭಾಗದ ನಿವಾಸಿಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ಕರಾವಳಿಯಲ್ಲಿ ಮುಂಗಾರು ಮಾರುತದ ಅಬ್ಬರ ಜೋರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಭಾರೀ ಗಾಳಿ ಮಳೆ ಆಗ್ತಾ ಇದೆ. ಉಕ್ಕಿ ಹರಿತಾ ಇದೆ ನೇತ್ರಾವತಿ, ಕುಮಾರಧಾರ, ಫಲ್ಗುಣಿ ನದಿಗಳು. ನದಿ ಪಾತ್ರಕ್ಕೆ ತೆರಳದಂತೆ ಜನರಿಗೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿಗಳು ನಮಗೆ ಜೂನ್ ಎಂಡಲ್ಲಿ ಅಥವಾ ಜುಲೈ ಮೊದಲ ವಾರದಲ್ಲಿ, ಆಗಸ್ಟ್ನಲ್ಲಿ ಕಾಣೋದಕ್ಕೆ ಸಿಗ್ತಾ ಇತ್ತು. ಬಟ್ ಪೂರ್ವ ಮುಂಗಾರಿನ ಆರ್ಭಟನೆ ಜೋರಾಗಿತ್ತು, ಆಮೇಲೆ ಮುಂಗಾರು ಮಳೆ. ಸೊ ಎಲ್ಲ ಸೇರಿಕೊಂಡು ಪಶ್ಚಿಮ ಘಟ್ಟದ ಜೀವ ನದಿಗಳು ಉಕ್ಕಿ ಹರಿತಾ ಇದೆ. ನೀರಿನ ಬಣ್ಣ ಬೇರೆ ಬದಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಇವತ್ತು ರೆಡ್ ಅಲರ್ಟ್ ಇರುವಂಥದ್ದು. ಹೀಗಾಗಿ ಬೆಳಗಿನಿಂದಲೂ ನಿರಂತರವಾದಂಥ ಮಳೆ ಸುರಿತಾ ಇದೆ. ಅದರಲ್ಲೂ ಪಶ್ಚಿಮ ಘಟ್ಟ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗಿದೆ. ಗ್ರಾಮೀಣ ಪ್ರದೇಶದಲ್ಲೂ ನಿರಂತರ ಮಳೆ ಆಗಿದೆ. ಹೀಗಾಗಿ ಎಲ್ಲ ಜೀವ ನದಿಗಳು ತುಂಬ್ತಾ ಇರುವಂಥದ್ದು. ಕೇವಲ 1 ದಿನದ ಮಳೆಗೇ ಜೀವ ನದಿಗಳೆಲ್ಲ ತುಂಬ್ತಾ ಇದೆ. ನಾವು ಗಮನಿಸ್ಬೋದು, ಮಂಗಳೂರಿನ ಹೊರವಲಯದ ಮರವೂರಿನಲ್ಲಿ ಹರಿತಾ ಇರುವಂಥ ರಾಜ್ಯದ ಕರಾವಳಿಯಲ್ಲಿ ಇವತ್ತು ರೆಡ್ ಅಲರ್ಟ್ ಇರುವಂಥ ಹಿನ್ನೆಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಗಾಳಿ ಯಾವ ಪ್ರಮಾಣದಲ್ಲಿ ಸುರಿತಿದೆ ಅನ್ನುವಂಥದ್ದನ್ನು ನೀವು ಗಮನಿಸಬಹುದು. ಗಾಳಿಯ ಜೊತೆ ಮಳೆ ಸುರಿತಾ ಇರುವಂಥದ್ದು, ಇಷ್ಟೊಂದು ವೇಗವಾಗಿ ಗಾಳಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಮಳೆ ಯಾವ ಪ್ರಮಾಣದಲ್ಲಿ ಬರ್ತಾ ಇದೆ ಅನ್ನೋಂಥದ್ದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಡೀ ಜಿಲ್ಲಾದ್ಯಂತ ಇದೇ ರೀತಿಯಾದಂಥ ಮಳೆ ಇರುವಂಥದ್ದು. ವಾಡಿಕೆಯಂತೆ ಸುಮಾರು 10 ದಿನಗಳ ಮೊದಲೇ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮುಂಜಾನೆಯಿಂದಲೂ ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗ್ತಾ ಇದೆ. ಮಂಗಳೂರು ನಗರ ಮಾತ್ರ ಅಲ್ಲ, ಇಡೀ ಜಿಲ್ಲಾದ್ಯಂತ ಇದೇ ರೀತಿಯಾದಂಥ ಮಳೆ ಬರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗಾಳಿಯ ಪ್ರಮಾಣ ಹೆಚ್ಚಾಗಿದೆ. ಹೀಗಾಗಿ ಕಡಲ ತೀರದಲ್ಲಿ ಕಡಲ ಅಬ್ಬರ ಹೆಚ್ಚಾಗಿರುವಂಥದ್ದು, ಅದರ ಜೊತೆಗೆ ಮಳೆ ಸುರಿಯುತ್ತಾ ಇದೆ. ಹೀಗಾಗಿ ಇಡೀ ಜಿಲ್ಲೆಯಲ್ಲಿ ಇದೊಂದು ಈ 5 ದಿನಗಳ ಕಾಲ ಮೇ 30ರ ತಾರೀಕಿನವರೆಗೂ ಇದೇ ರೀತಿಯಾದಂಥ ಹೆಚ್ಚಿನ ಗಾಳಿ ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಹೀಗಾಗಿ ಜಿಲ್ಲಾಡಳಿತ ಎಲ್ಲರನ್ನೂ ಎಚ್ಚರದಿಂದ ಇರುವಂತೆ ಸೂಚನೆ ಕೊಟ್ಟಿರುವಂಥದ್ದು. ಇಡೀ ಮಳೆಯ ಯಾವ ರೀತಿ ಬರ್ತಾ ಇದೆ ಅನ್ನುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸ್ಬೋದು. ಇದು ನಿರಂತರವಾಗಿ ಇದೇ ರೀತಿಯಾದಂಥ ಮಳೆ ಸುರಿತಾ ಇದೆ. ಗಾಳಿಯ ಪ್ರಮಾಣವು ಹೆಚ್ಚಾಗ್ತಾ ಇರುವಂಥದ್ದು. ಎಲ್ಲ ಕಡೆಗಳಲ್ಲಿ ಗಾಳಿಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಹೀಗಾಗಿ ಜನ ಎಚ್ಚರಿಕೆಯಿಂದಿರಬೇಕು. ನದಿ ತೀರಕ್ಕೆ, ಸಮುದ್ರ ತೀರಕ್ಕೆ ಹೋಗಬಾರ್ದು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಹವಾಮಾನ ಇಲಾಖೆಯ ಸೂಚನೆಯಂತೆ ಮುಂದಿನ 5 ದಿನಗಳ ಕಾಲ ಇದೇ ರೀತಿ ರೆಡ್ ಅಲರ್ಟ್ ಇರುತ್ತೆ. ಜೊತೆಗೆ ಇದೇ ರೀತಿಯಾದಂಥ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿರುವಂಥದ್ದು. ಪಬ್ಲಿಕ್ ಟಿವಿ, ಮಂಗಳೂರು. ಈಗಾಗಲೇ ಮುಂಗಾರು ಆರ್ಭಟ, ನೈಋತ್ಯ ಮುಂಗಾರಿನ ಆರ್ಭಟ ಮಂಗಳೂರಿನ ಭಾಗದಲ್ಲಿ ಹೆಂಗಿದೆ ಅಂತ. ಸಾಮಾನ್ಯವಾಗಿ ಹೈಯೆಸ್ಟ್ ರೈನ್ ರಿಸೀವಿಂಗ್ ಯಾವ ಜಿಲ್ಲೆಗಳು ಅಂತ ಕೇಳಿದ್ರೆ ಒಂದು ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ. ಸೊ ಕರಾವಳಿ ಪ್ರದೇಶದಲ್ಲಿ ಎಂದಿನಂತೆ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಗಾಳಿ ಕೂಡ ಈ ಸಲ ವಿಪರೀತವಾಗಿ ಬೀಸ್ತಾ ಇದೆ.